ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ, ಕೂದಲ ಬಿಟ್ಬಿಟ್ಟಿದೆ, ಜ್ವರ ಬಂದಿಂದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇವತ್ತು ಎಲ್ಲೂ ಹೇಳಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡ್ಬೇಕಾಗ್ತದೆ. ಚಿಕ್ಕ ವರ್ಷದ ಇದೆ,
ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕು. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ದೊಡ್ಡಬಳ್ಳಾಪುರದಲ್ಲಿ ಡಾಕ್ಟರ್ ರಾಜ್ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಯಿತು. ಪ್ರತಿಮೆ ಅನಾವರಣ ಮಾಡಿದ ಶಿವರಾಜ್ ಕುಮಾರ್ ದಂಪತಿ ಮಾತನಾಡಿದ್ರು. ಹಳೆ ಬಸ್ ನಿಲ್ದಾಣದ ಬಳಿ ಪ್ರತಿಮೆಯ ಪುನರ್ ನಿರ್ಮಾಣ ಮಾಡಲಾಗಿದೆ. ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಸಿನಿಮಾ ಹಾಡು ಹಾಡಿ ರಂಜಿಸಿದ್ರು ಸೆಂಚುರಿ ಸ್ಟಾರ್ ಶಿವಣ್ಣ. ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದೆ. ಜ್ವರ ಬಂದಿದ್ದ ಮಾಡೋಕ್ಕಾಗಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇಲ್ಲಿವರೆಗೂ ಎಲ್ಲೂ ಹೇಳಿಲ್ಲ ನಾನು. ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತಿದ್ದೆ ಮುಂದೆ. ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕು.